body detoxification, heart health, maintain blood sugar and hormone balance. So welcome back to the channel guys. ನನ್ನ ಡೇ ಪಪಾಯ ತಿಂದು ಸ್ಟಾರ್ಟ್ ಮಾಡಿದೆ ಆ್ಯಂಡ್ ಪಪಾಯ ವಾಸ್ ಲಿಟ್ರಲಿ ವೆರಿ ಸ್ವೀಟ್ ಆ್ಯಂಡ್ ಸಖತ್ತಾಗಿತ್ತು ಗುರು. ಪಪಾಯ ತಿಂದಿದ್ದಾದಮೇಲೆ ನಾನು ನೆಕ್ಸ್ಟ್ 30 ಡೇಸ್ ಈ ಫಲೂದಾ ಸೀಡ್ಸ್ನ ಕನ್ಸ್ಯೂಮ್ ಮಾಡ್ತೀನಿ. ಈ ಫಲೂದಾ ಸೀಡ್ಸಿಂದ ಬರೋ ಅಡ್ವಾಂಟೇಜಸ್ ಏನು ಡಿಸ್ಅಡ್ವಾಂಟೇಜಸ್ ಏನು ನಿಮಗೆ ಹೇಳ್ತೀನಿ. ಆ್ಯಂಡ್ ಇದನ್ನು ಯಾವತ್ತೇ ಆಗಲಿ ಹಾಫ್ ಸ್ಪೂನ್ ಮಾತ್ರ ಕನ್ಸ್ಯೂಮ್ ಮಾಡಿ, ಬಿಕಾಸ್ ಇಟ್ಸ್ ಹೈಲಿ ಫೈಬರ್ ಆ್ಯಂಡ್ ಹೆಲ್ಪ್ಸ್ ಟು ಗುಡ್ ಡೈಜೆಷನ್ ಇನ್. ಇದು ನನ್ನ ಡೇ 1 ಆಫ್ ಕನ್ಸ್ಯೂಮಿಂಗ್ ದ ಫಲೂದಾ ಸೀಡ್ಸ್ ಆ್ಯಂಡ್ ಗೈಸ್ ಇದಂತೂ ಸಖತ್ತಾಗಿರುತ್ತೆ ಗುರು ಅಂತ ನಾನು ಹೇಳಲ್ಲ ದಯವಿಟ್ಟು, ಬಿಕಾಸ್ ಫಸ್ಟ್ ಟೈಮ್ ಕುಡಿದಾಗ ನನಗೆ ಹೆಂಗಿತ್ತು ಅಂದರೆ ಇಟ್ ವಾಸ್ ವೆರಿ ವಿಯರ್ಡ್ ಗೈಸ್. ಇದು ಫಲೂದಾ ಅಲ್ಲಿ ಸ್ವೀಟ್ ಆಗಿರುತ್ತೆ, ಬಿಕಾಸ್ ಫಲೂದಾ ಅಲ್ಲಿ ಶುಗರ್ ಆ್ಯಡ್ ಮಾಡಿರ್ತಾರೆ, ಅದೆಲ್ಲ ಮಿಕ್ಸ್ ಆಗಿ ಒಂದು ಒಳ್ಳೆ ಫ್ಲೇವರ್ ಇರುತ್ತೆ. ಬಟ್ ಇದನ್ನೇ ನಾವು ರಾ ಯಾವಾಗ ಕನ್ಸ್ಯೂಮ್ ಮಾಡ್ತಿರಲ್ಲ, ಬರೀ ಫಲೂದಾ ಸೀಡ್ಸ್ ಆ್ಯಂಡ್ ವಾಟರ್, ಇದೊಂಥರ ಬಿಯರ್ಡ್ ಟೇಸ್ಟ್ ಇರುತ್ತೆ ಗುರು. ಈ ಬಿಯರ್ಡ್ ಟೇಸ್ಟ್ ಹೆಂಗಿರುತ್ತೆ ಅಂದರೆ ತುಳಸಿ ಸೀಡ್ಸ್ನ ಎತ್ತಿ ವಾಟರಲ್ಲಿ ಹಾಕ್ಕೊಂಡು ಕುಡ್ದಂಗಿರುತ್ತೆ. ಬಟ್ ಅನ್ಫಾರ್ಚುನೇಟ್ಲಿ